श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶಸ್ತೋತ್ರದಲ್ಲಿ ದ್ವಾದಶ ಸ್ತೋತ್ರ 12ನೇ ಸ್ತೋತ್ರ. ಅದರಲ್ಲಿ ಮೊದಲನೆಯದು ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಎಲ್ಲ ಸಂಬೋಧನದಲ್ಲಿ ಇದೆ. ಇದಾನೀಂ ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಇದು. ಇದಾನೀಂ ಶ್ರೀಮದಾನಂದ ತೀರ್ಥಾಚಾರ್ಯವರ್ಯಃ ಗೋವಿಂದಾನುಗ್ರಹ ಸ್ವಸ್ಮಿನ್ ವರ್ತತೆ ಇತಿ ದರ್ಶಯನ್ ಸ್ತೌತಿ. ಇಲ್ಲಿ ತನಕ ಈಗ ಶ್ರೀಮದ್ ಆಚಾರ್ಯವರ್ಯರು ಗೋವಿಂದನ ಅನುಗ್ರಹ ತನ್ನಲ್ಲಿ ಇದೆ, ಗೋವಿಂದನ ಪರಮಾತ್ಮನ ಅನುಗ್ರಹ ತನ್ನಲ್ಲಿ ಇದೆ ಹಾಗೆಂಬುದನ್ನ ತೋರಿಸ್ತಾ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆನಂದ ಇತಿ, ಹೇ ಆನಂದ ಸುಖಸ್ವರೂಪನೇ ಅಂತ ಅರ್ಥ. ಮುಕುಂದ ಅಂದ್ರೆ ಮೋಕ್ಷಪ್ರದನೇ. ಆನಂದ ಮುಕುಂದ ಅರವಿಂದ ನಯನ ಅಂದ್ರೆ ಕಮಲಾಕ್ಷ, ಕಮಲದಂತ ಕಣ್ಣುಗಳು ಉಳ್ಳವನೇ ಅಂತ ಅರ್ಥ. ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥನಾದ ನನಗೆ ಪರಾನಂದ ರೂಪವಾದ ಉತ್ಕೃಷ್ಟವಾದ ಆನಂದ ರೂಪವಾದ ವರವನ್ನ ಕೊಡುವವನೇ ಹಾಗೆ ಅಂತ ಅರ್ಥ. ತ್ವಾಂ ವಂದೇ ಹಾಗೆ ಅಂತ ಅಲ್ಲಿ ಮುಂದೆ ಬರುತ್ತದೆ. ಅದರಿಂದ ತ್ವಾಂ ವಂದೇ ಅಂತ ನಿನಗೆ ನಮಸ್ಕಾರ ಮಾಡುತ್ತೇನೆ ಅಂತ ಆ ಕ್ರಿಯಾನ್ವಯವನ್ನ ಮಾಡ್ಕೋಬೇಕು ಅಂತ. ಶ್ರೀಕೃಷ್ಣ ತ್ವಾಂ ವಂದೇ, ಹೇ ಕೃಷ್ಣ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಒಟ್ಟು. ಇನ್ನು ಎರಡನೇದು ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ. ಸುಂದರ್ಯಾಹ ಶ್ರೀಲಕ್ಷ್ಮಿಯಾಹ ಮಂದಿರ ಆವಾಸ ಅಂತ ಅರ್ಥ. ಲಕ್ಷ್ಮಿಗೆ ಆವಾಸ ಸ್ಥಾನ ಅಂದ್ರೆ ಶ್ರೀವತ್ಸ ಚಿಹ್ನೆಯಿಂದ ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ವಾಸ ಮಾಡಿಕೊಂಡು ಇದ್ದಾರೆ. ಸುಂದರಿ ಮಂದಿರ. ಗೋವಿಂದ ಶಾಸ್ತ್ರಗಳ ಮೂಲಕ ತಿಳಿಯಲು ಯೋಗ್ಯನಾದವ ಸ್ವಾಮಿ ನಿನಗೆ ಆನಂದ ತೀರ್ಥ ಪರಾನಂದ ವರದ. ಶ್ರೀಮನ್ ಮಧ್ವಾಚಾರ್ಯರಾದ ನನಗೆ ಪರಾನಂದ ರೂಪವಾದ ವರವನ್ನ ಕೊಡತಕ್ಕ ಹೇ ಸ್ವಾಮಿ ಶ್ರೀಕೃಷ್ಣ ತ್ವಾಂ ವಂದೇ ನಿನಗೆ ನಮಸ್ಕಾರ ಹಾಗೆ. ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಹಾಗೆ. ಚಂದ್ರೇ ವಿದ್ಯಮಾನಸ್ಯ ಕಸ್ಯ ಬ್ರಹ್ಮಣಃ. ಚಂದ್ರನಲ್ಲಿ ಇರತಕ್ಕ ಬ್ರಹ್ಮನಿಗೆ ಅಂದ್ರೆ ಚಂದ್ರನಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ಸನ್ನಿಧಾನ ಇದೆ. ಅದರಿಂದ ಚಂದ್ರಕ ಹಾಗೆ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಚಂದ್ರನಲ್ಲಿ ಇರತಕ್ಕ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಚಂದ್ರನಲ್ಲಿ ಇರತಕ್ಕ ಬ್ರಹ್ಮದೇವರಿಗೆ ಮಂದಿರ, ಅವರಿಗೆ ಆಶ್ರಯಪ್ರದನಾದವನೇ ಅಂತ ಅರ್ಥ. ಭಾಗವತದಲ್ಲಿ ಹಾಗೆ ಇದೆ. ಸೋಮೋಭೂತ್ ಬ್ರಹ್ಮನೋಂಶೇನ ಅಂತ ಸೋಮನಲ್ಲಿ ಬ್ರಹ್ಮದೇವರ ಸನ್ನಿಧಾನ ಅಂತ ಹೇಳ್ತಾ ಇದ್ದಾರೆ. 4ನೇ ಸ್ಕಂದದಲ್ಲಿ ಬರುವ ವಿಚಾರ ಇದು. ಚಂದ್ರಕ ಮಂದಿರ ನಂದಕ, ಅವರಿಗೆ ಆಶ್ರಯವನ್ನು ಕೊಡುವವ, ಸಂತೋಷವನ್ನು ಆನಂದವನ್ನು ಕೊಡುವವನಾದ ಪರಮಾತ್ಮ ಆನಂದ ತೀರ್ಥರಿಗೆ ಪರಾನಂದ ರೂಪವಾದ ವರವನ್ನ ಕೊಡತಕ್ಕವನೇ ನಿನಗೆ ನಮಸ್ಕಾರ ಅಂತ ಒಟ್ಟು. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.